ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಹಾದೇವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ನಾನು ಸೂಪರ್ ಟೇಸ್ಟಾಗಿರೋ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ. ಜಸ್ಟ್ ಒಂದು 5 ನಿಮಿಷ ಇದೆ ಸಾಕು. ಅದು ಹೇಗೆ ಮಾಡೋದು ನೋಡೋಣ ಬನ್ನಿ. ಹುಣಸೆಹಣ್ಣು ಮಾಡಿ ನೆನೆಸಿಕೊಂಡಿದ್ದೀನಿ ಮೊದಲೇ. ಹುಳಿ ತೆಗ್ದು ಹುಳಿ ಎಷ್ಟು ಬೇಕಷ್ಟು ನೋಡ್ಕೊಂಡು ಒಗ್ಗರಣೆಗೆ ನೋಡೋಣ ಬನ್ನಿ. ಸಾಸಿವೆ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಈ ಕಡಲೆಬೇಳೆ ತೊಗೊಂಡಿದ್ದೀನಿ. ಇವಾಗ ಕಡಲೆ ಬೀಜ ತೊಗೊಂಡಿದ್ದೀನಿ. ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ಹಿಂಗೆ ತೊಗೊಂಡಿದ್ದೀನಿ, LG ಹಿಂಗು. ಇವಾಗ ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಬ್ಯಾಡಗೆ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಒಂದೇ ಒಂದು ಸ್ವಲ್ಪ ಬೆಲ್ಲ, ಕೊತ್ತಂಬರಿ ಸೊಪ್ಪು ಎತ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಇಷ್ಟು ಐಟಮ್ ಬೇಕು. ಇದು ಹೇಗೆ ಮಾಡೋದು ನೋಡೋಣ ಬನ್ನಿ. ಇವಾಗ ಬಾಣಲೆ ಕಾಯಕ್ಕಿಟ್ಟಿದ್ದೀನಿ. ಬಾಣಲೆ ಕಾಯಕ್ಕಿಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ಒಂದು 3 ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಕಾಯ್ದ ಮೇಲೆ ಇವಾಗ ಎಲ್ಲ ಪದಾರ್ಥಗಳು ಹಾಕ್ಕೊಳ್ಳೋಣ ಬನ್ನಿ. ಇವಾಗ ಆಯಿಲ್ ಕಾಯ್ದ ಮೇಲೆ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಕಮ್ಮಿ ಸಮಯದಲ್ಲಿ ಒಳ್ಳೆಯ ರೆಸಿಪಿ ಇದು. ಸಾಸಿವೆ ಹಾಕ್ತಾಯಿದ್ದೀನಿ. ಇವಾಗ ಸಾಸಿವೆ ಸಿಡಿದ ಮೇಲೆ ಈಗೆಲ್ಲ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಸೇರಿಸೋಣ. ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಹಾಕ್ಮೇಲೆ ಕಡಲೆಬೇಳೆ ಹಾಕೋಣ. ಕಡಲೆಬೇಳೆ ಹಾಕಿದ್ಮೇಲೆ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ಳೋಣ. ಅದು ಲೋ ಫ್ಲೇಮಲ್ಲಿ ಇಕ್ಕೇ ಉರಿಬೇಕು. ಕಡಲೆ ಬೀಜ ಎಲ್ಲ ರೋಸ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಕ್ಕೇ ಉರಿಬೇಕು. ತುಂಬ ಜಾಸ್ತಿ ಹೈ ಫ್ಲೇಮ್ ಬೇಡ. ಈಗ ನೋಡಿ ಎಲ್ಲ ಗೋಲ್ಡನ್ ಬ್ರೌನ್ ಬಂದಿದೆ. ಈ ಸಮಯದಲ್ಲಿ ಇವಾಗ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಸೇರಿಸೋಣ ಬನ್ನಿ. ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ನೆನೆಸಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಅದು ಸಿಪ್ಪೆಲ್ಲ ಏನು ತೆಗೆದು ಬರೀ ಹೀಗೆ ಇದ್ರೇ ತುಂಬ ಟೇಸ್ಟ್ ಬರುತ್ತೆ. ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಮೆಣಸಿನ್ಕಾಯಿ, ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ಮೆಣಸಿನ್ಕಾಯಿ ಎತ್ಕೊಂಡಿದ್ದೆ, ಅದೇ ಸಾಕು ಅಂದ್ಬಿಟ್ಟು. ಜಾಸ್ತಿ ಖಾರ ಆದರೆ ತುಂಬ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಎಲ್ಲ ಚೆನ್ನಾಗಿ ಬಾಡಬೇಕು. ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೆದ ಮೇಲೆ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಏನು ಜಾಸ್ತಿ ಉರಿಯೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬಾಡಿದ್ರೆ ಸಾಕು. ಒಂದು 50-50 ಬೆಂದರೆ ಸಾಕು. ಜಾಸ್ತಿನ ಅವಶ್ಯಕತೆ ಇಲ್ಲ. ಸ್ವಲ್ಪ ಬಾಡಿಸಿದ್ರೆ ಸಾಕು. ಜಾಸ್ತಿ ಬಾಡಿಸೋ ಅವಶ್ಯಕತೆ ಇಲ್ಲ. ತುಂಬ ಇದು ಒಳ್ಳೆ ಸೂಪರ್ ಟೇಸ್ಟಿಯಾಗಿರುತ್ತೆ ಇದಂತೂ. ಈ ಥರ ಟ್ರೈ ಮಾಡಿ ನೋಡಿ. ನೀವೇ ಹೇಳ್ತೀರಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇವಾಗ ಎಲ್ಲ ಬಾಡಿದ ಮೇಲೆ ಇವಾಗ ಹುಣಸೆ ಹುಳಿ ಬಿಡ್ತಾಯಿದ್ದೀನಿ. ಈ ಸಮಯದಲ್ಲಿ ಹುಣಸೆ ಹುಳಿ ಎಷ್ಟು ಹುಳಿ ಬೇಕೋ ಅಷ್ಟು ಹುಳಿ ಹಾಕ್ತಾಯಿದ್ದೀನಿ ಈ ಸಮಯದಲ್ಲಿ. ಈಗ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡೋದು ಅಂತಂದರೆ ಬೇಳೆ ಸಾಂಬಾರು ಪೌಡ್ರ್ ಹಾಕಿದ ತಕ್ಷಣ ಅದ್ರ ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಘಮ ಘಮ ಅಂತ ಇರುತ್ತೆ. ತುಂಬ ತಿನ್ನೋಕ್ಕೂ ಅಷ್ಟೇ ಫ್ಲೇವರ್ಫುಲ್ಲಾಗಿರುತ್ತೆ, ನೋಡೋಕ್ಕೂ ಅಷ್ಟೇ ಕಲರ್ಫುಲ್ಲಾಗಿರುತ್ತೆ. ನೋಡ್ಬೋದು. ಈಗ ಸ್ವಲ್ಪ ಒಂದು ತುಂಡಷ್ಟು ಬೆಲ್ಲ, ಈಗ ಬೇಳೆ ಸಾಂಬಾರು ಪೌಡ್ರ್ ಹಾಕಿದ್ದೀನಿ ನೋಡ್ಬೋದು. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವೆಲ್ಲ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಇವೆಲ್ಲ ಹಾಕಿ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡಿದ್ದಾದ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅನಿಸಿದ್ರೆ ನೀರು ಹಾಕ್ಕೊಬೋದು. ನೋಡ್ಬೋದು ಅದು ಫ್ಲೇವರು ಬೇಳೆ ಸಾಂಬಾರು ಪೌಡ್ರ್ ಹಾಕಿದ ತಕ್ಷಣ ತುಂಬ ಅಂದರೆ ತುಂಬ ಫ್ಲೇವರ್ ಸಕ್ಕತ್ತಾಗಿರುತ್ತೆ. ನೋಡ್ಬೋದು. ಈ ಸಮಯದಲ್ಲಿ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ಎಲ್ಲ ಹುಣಸೆ ಹುಳಿ ಸ್ಮೆಲ್ಲೆಲ್ಲ ಹೋದ ಮೇಲೆ ಲಾಸ್ಟಲ್ಲಿ ಎಣ್ಣೆ ಬಿಡುತ್ತೆ. ನೀವು ನೋಡ್ಬೋದು. ಅದು ಕುದೀತಾ ಸ್ವಲ್ಪ ಗಟ್ಟಿ ಬರುತ್ತೆ ಮತ್ತು ಎಲ್ಲ ಸೈಡಲ್ಲಿ ಎಣ್ಣೆ ಬಿಟ್ಕೊಳುತ್ತೆ. ಸೊ ಆವಾಗ ಆಗಿದೆ ಅಂತ ರೆಡಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ನೋಡ್ಬೋದು ರೆಡಿ ಆಗೈತೆ. ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾರೆ. ನೋಡ್ಬೋದು ಈಗ ಹೇಗೆ ಬಿಡ್ತಿದೆ ನೋಡಿ. ಇಲ್ಲೆಲ್ಲ ಎಣ್ಣೆ ಹೇಗೆ ಬಿಟ್ಟಿದೆ ಅಂತ. ಸೊ ನೋಡ್ಬೋದು ಈ ಕನ್ಸಿಸ್ಟೆನ್ಸಿ ಬಂದರೆ ರೆಡಿ ಆಗೈತೆ ಅಂತ. ನೋಡಿದ್ರಲ್ಲ ಎಷ್ಟು ತುಂಬ ಸುಲಭವಾಗಿ ಒಂದು 5 ನಿಮಿಷ ಟೈಮ್ ಇದ್ದರೆ ಸಾಕು. ಒಂದು ಒಳ್ಳೆ ಸೂಪರ್ ಟೇಸ್ಟಾಗಿರೋ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಓಕೆ, ಬಾಯ್ ಫ್ರೆಂಡ್ಸ್. ಮುಂದಿನ ಬ್ಲಾಗಲ್ಲಿ ಸಿಗೋಣ ಮತ್ತೆ. ಟೇಕ್ ಕೇರ್, ಬಾಯ್.